ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಗುಡ್ ನ್ಯೂಸ್ ಬಂತು. ಅಂತೂ ಇಂತೂ ಶಿಕ್ಷಕರ ನೇಮಕಾತಿ ಆಕಾಂಕ್ಷಿಗಳಿಗೆ KA ಇಂದ ಒಂದು ಶುಭ ಸುದ್ದಿ ಬಂದಿದೆ. ಸೊ ಮುಂಚೆನೂ ಹೇಳಿತ್ತು, ಸೊ ಫಸ್ಟ್ KA ಇಂದಾನೇ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಆಗುತ್ತೆ ಅಂತ. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ಟೋಟಲಿ 1087 ಹುದ್ದೆಗಳು, ಅದರಲ್ಲಿ 767 ಉಳಿಕೆ ವಿಭಾಗ ಇದ್ದಾವೆ. 320 ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯಾಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ. ಸೊ ಬಟ್ ನೋಟಿಫಿಕೇಷನನ್ನು ಓದಿದ ಮೇಲೆ ಕೆಲವು ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನೋಡಿದ್ದೀವಿ. ಸೊ ಅವುಗಳನ್ನು ಈ ಒಂದು ನೋಟಿಫಿಕೇಷನ್ನಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೀನಿ. KAಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಟ್ಟಾರೆ ಈ ಅವಕಾಶ ಗೋಲ್ಡನ್ ಅವಕಾಶ, ಓಕೆ, ಇದು ಸುವರ್ಣ ಅವಕಾಶ ಅಂತ ತಿಳಿದುಕೊಂಡು ಸಿಗ್ತಕ್ಕಂಥ ಒಂದು ಹುದ್ದೆಯನ್ನು ಚೆನ್ನಾಗಿ ಓದಿದರೆ ಗ್ಯಾರಂಟಿಯಾಗಿ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ. ಎಸ್, ಫಸ್ಟ್ ನೋಡೋಣ. ಇದು ಕ್ರೈಸ್ನ ನೇಮಕಾತಿ. ಕ್ರೈಸ್ ಅನ್ನೋದು ಒಂದು ಅರೆ ಸರ್ಕಾರಿ, ಓಕೆ, ಸೆಮಿ ಗೌರ್ಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಸೌಲಭ್ಯಗಳು ಏನಾಗಿರೋದಿಲ್ಲಪ್ಪ ಅಂದರೆ ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಇರೋದಿಲ್ಲ. ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಎಸ್, ಅದಕ್ಕೆ ಭಾಳ ಜನ ಇದನ್ನು ಇಷ್ಟಪಡೋದಿಲ್ಲ, ಈ ಒಂದು ಕ್ರೈಸ್ಗೆ ಜಾಬ್ ಮಾಡಲಿಕ್ಕೆ. ಫಸ್ಟ್ ನೋಡೋಣ. ಕನ್ನಡ ಭಾಷಾ ಶಿಕ್ಷಕರಿಗೆ 103 ಹುದ್ದೆಗಳು. ಅಂದರೆ ಹಿಂಬಾಕಿ, ಓಕೆ, ಬ್ಯಾಕ್ಲಾಗ್ ಹುದ್ದೆಗಳಂತ ಕರಿತೀವಿ. ಕಳೆದ ನೇಮಕಾತಿಗಳಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳು. ಆಂಗ್ಲ ಭಾಷೆ 108, ಹಿಂದಿ 55, ಗಣಿತ 103, ವಿಜ್ಞಾನ 106, ಸಮಾಜ 154, ಗಣಕಯಂತ್ರ 57, ದೈಹಿಕ ಶಿಕ್ಷಣ 81. ಒಟ್ಟು ಎಷ್ಟಿದೆ ಅಂತಂದರೆ 767 ಪೋಸ್ಟ್ಗಳನ್ನು ಉಳಿಕೆ ವೃಂದದಲ್ಲಿ ಕೇಳಿದ್ದಾರೆ. ಓಕೆನಾ? ಎಸ್, ಇಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ, ಒಂದನೇದು ಆಪ್ಷನಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನೇ ಓದಬೇಕು. BA B.Ed ಇದೆ. ಸ್ನಾತಕ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಅಂತ ಅರ್ಥ ಮಾಡ್ಕೊಡ್ರಿ. ಓಕೆ, ಅದು ಸ್ನಾತಕೋತ್ತರ ಅಂತಂದರೆ MA. ಒಂದು BA ಆಗಿರಬೇಕು, ಆಪ್ಷನಲ್ ಕನ್ನಡಕ್ಕೆ B.Ed ಆಗಿರಬೇಕು, ಐದರ್ ಕನ್ನಡದಲ್ಲಿ MA ಆಗಿರಬೇಕು. ಇದು ಕನ್ನಡದಲ್ಲಿರ್ತಕ್ಕಂಥ ನೇಮಕಾತಿ ನಿಯಮ. ಇಂಗ್ಲೀಷ್ ಸೇಮ್ ಅದ. BAದಲ್ಲಿ ಆಪ್ಷನಲ್ ಓದಿರಬೇಕು, B.Ed ಆಗಿರಬೇಕು. ಇನ್ ಕೇಸ್ ಆಗದೆ ಇತ್ತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ PG ಆಗಿರಬೇಕು. ಯಾವ ಡಿಗ್ರಿಯಲ್ಲಿ? ಇಂಗ್ಲೀಷ್ನಲ್ಲಿ PG. ಇದು ಒಂದು ಹೇಳಿದ್ದಾರೆ. ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. RI ಇದೆ. ಸೊ RIಯಲ್ಲಿನೂ ಕೂಡ ಡಿಗ್ರಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಿಂದಿ ಇದೆ. ಸೊ ಹಿಂದಿಯಲ್ಲಿ ಡಿಗ್ರಿಯಲ್ಲಿ ಆಪ್ಷನಲ್ ಆಗಿರಬೇಕು, B.Ed ಆಗಿರಬೇಕು. ಆಮೇಲೆ ಪದವಿಯಲ್ಲಿ ಹಿಂದಿ ಭಾಷೆನ ಐಚ್ಛಿಕ ವಿಷಯವಾಗಿ ಓದದೇ ಇದ್ದಲ್ಲಿ MA ಹಿಂದಿ ಓದಿರಬೇಕು. ಓಕೆನಾ? ಆಮೇಲೆ ಹಿಂದಿಯಲ್ಲಿ B.Ed ಆಗಿರಬೇಕು. ಸೊ ಇಷ್ಟು ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. ಮಾನ್ಯತೆ ಪಡೆದ ವಿಶ್ವದ ಪದವಿ ಹಿಂದಿ ವಿಷಯ ಪ್ರಮುಖ ಮೇಜರ್ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಆಮೇಲೆ ಇದು B.Ed ಇದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈಕ್ವಲೆಂಟ್ ಕೋರ್ಸ್ಗಳನ್ನು ಅವರು ಇಟ್ಟಿಲ್ಲ. ಸೊ ಗಣಿತದಲ್ಲಿ ಗೊತ್ತಿದೆ, ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸನ್ನು ಕಂಪಲ್ಸರಿಯಾಗಿ ಓದಿರಬೇಕು. ಓಕೆನಾ? ರಸಾಯನಶಾಸ್ತ್ರ ಒಂದನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿರಬೇಕು. ಮಾನ್ಯತೆ ಪಡೆದ B.Ed ಅಂತ ಇದೆ. ಸೊ ಸೈನ್ಸಲ್ಲಿ ನೋಡೋದಾದರೆ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ಅಂತ ಇದೆ. ಕಡ್ಡಾಯವಾಗಿ ರಸಾಯನಶಾಸ್ತ್ರದ ವಿಷಯದೊಂದಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, CBC. ಮೇನ್ ಸಮಾಜದಲ್ಲಿ ಒಂದು ಸಮಸ್ಯೆ ಇತ್ತು ಏನಂತಂದರೆ, ಇದು ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಭಾಳ ಜನ ಏನು ಮಾಡಿದ್ರು ಅಂದರೆ, ಲಾಸ್ಟ್ ಟೈಮು ನಾವು ನೋಡಿದ ಹಾಗೆ ಇದಕ್ಕೆ ಕ್ಲಾರಿಫೈ ಇರಲಿಲ್ಲ. ಇವಾಗ ಏನು ಹೇಳಿದ್ದಾರೆ ನೋಡಿ. ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರೋದ್ರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ, ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪದವಿ ಪ್ರತಿಯನ್ನು ಪಡೆದುಕೊಟ್ಟು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಬೇಕು. ಇದು ಇಂಪಾರ್ಟೆಂಟ್ ಇದೆ. ಏನಾಗುತ್ತದಪ್ಪ ಅಂದರೆ, ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಟೀಚ್ ಮಾಡಬೇಕಾಗಿರೋದ್ರಿಂದ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, ಮೀಡಿಯಮ್ ಸರ್ಟಿಫಿಕೇಟ್, ಮಾಧ್ಯಮ ಪ್ರಮಾಣ ಪತ್ರ ಅಂತೀವಲ್ಲ, ಅದು ಬೇಕು. ಅದು ಯೂನಿವರ್ಸಿಟಿಯಿಂದ ಆದರೂ ಬೇಕು ಅಥವಾ ಕಾಲೇಜ್ನಿಂದ ಆದರೂ ಬೇಕು. ಅದನ್ನು ಏನು ಮಾಡಿದ್ದಾರೆ, ಇದೊಂದು ಹೊಸದಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಇರೋದು ಯಾವುದಿದೆ ಅಂತಂದರೆ, ಇದು ಕಂಪ್ಯೂಟರ್ ಟೀಚರ್ಸ್ ಇದೆ ನೋಡಿ. ಕಂಪ್ಯೂಟರ್ ಟೀಚರ್ಸ್ಗೆ B.Ed ಆಗೋ ಅವಶ್ಯಕತೆ ಇಲ್ಲ. ಒಂದನೇದು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, BCA ಆಗಿರಬೇಕು. ಇಷ್ಟ ಆದರೆ ಸಾಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥವ್ರಿಗೆ B.Edನ ಅವಶ್ಯಕತೆ ಇಲ್ಲ. ಯಾವ್ರಿಗೆ? ಕಂಪ್ಯೂಟರ್ ಟೀಚರ್ಸ್ಗೆ ಓನ್ಲಿ ಫಾರ್ ಗಣಕ ವಿಜ್ಞಾನ, ಇಟ್ ಮೀನ್ಸ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್, BCA ಅಥವಾ ಗಣಕ ವಿಜ್ಞಾನದೊಂದಿಗೆ BSc ಅಥವಾ ಈಕ್ವಲೆಂಟ್ ಡಿಗ್ರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಅದೊಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ಇತ್ತು. ಇಲ್ಲಿದೆ ನೋಡಿ, ಹೆಚ್ಚುವರಿ ಅರ್ಹತೆಗಳಲ್ಲಿ TET ಕಂಪಲ್ಸರಿ ಕೇಳಿದ್ದಾರೆ. KRTT ಅಥವಾ CTT.
ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಗಣಿತ, ಸಮಾಜ ಅಂದರೆ ಯಾರಿಗೆ ಬಿಟ್ಟಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಅವರಿಗೆ ಬಿಟ್ಟಿದ್ದಾರೆ. ಆಮೇಲೆ ಪಿ ಟೀಚರ್ಸ್ಗಳಿಗೆ ಬಿಟ್ಟಿದ್ದಾರೆ. ಓಕೆನಾ, ಕಂಪ್ಯೂಟರ್ ಸೈನ್ಸ್ ಮತ್ತು ಪಿ ಟೀಚರ್ಸ್ಗೆ ಬಿಟ್ಟು ಎಲ್ಲರಿಗೂ ಕೂಡ KRTT, ಓಕೆ, ಕರ್ನಾಟಕ TT ಪೇಪರ್ 2 ಅಥವಾ CTET ಪೇಪರ್ 2, ಓಕೆ, ಪೇಪರ್ 2ದಲ್ಲಿನೇ ಪಾಸ್ ಆಗಿರಬೇಕು ಹೇಳಿದ್ದಾರೆ ಪತ್ರಿಕೆ 2ರಲ್ಲಿ. ಓಕೆ, ಅವರು ಮಾತ್ರ ಏನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಬಲ್ ಆಗಿದ್ದಾರೆ ಈ ಎಲ್ಲ ಹುದ್ದೆಗಳಿಗೆ. ಓಕೆ, ಸೊ ಚೇಂಜಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಹುದ್ದೆಗಳಿಗೆ ವಯೋಮಾನ ಏನು ಮಾಡಿದ್ದಾರೆ ಅಂದರೆ ಹೆಚ್ಚು ಮಾಡಿದ್ದಾರೆ ನೋಡಿ. ಸಾಮಾನ್ಯ 45, ಪ್ರವರ್ಗ 2A 2B 3A 3B 48, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 50 ವರ್ಷಗಳವರೆಗೆ ಏರಿಕೆಯನ್ನು ಮಾಡಿದ್ದಾರೆ. ಈಗ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತೀನಿ ಹೇಳ್ತೀನಿ. ಅಪ್ಲಿಕೇಶನನ್ನು ಕೊಡಬೇಕಾದ್ರೆ KA ಅವರ ಒಂದು ವೆಬ್ಸೈಟಲ್ಲಿ ಇರ್ತಕ್ಕಂಥ ನೇಮಕಾತಿ ವಿಭಾಗಕ್ಕೆ ಹೋಗಿ ಅಥವಾ ಮೇಲ್ಗಡೆನೇ ಬ್ಲಿಂಕ್ ಆಗ್ತದೆ, ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಸ್ಟಾರ್ಟಿಂಗು 15/7, ಎಂಡಿಂಗು 13/8, ಕಡೆಯ ದಿನಾಂಕ 14/8 ಅಂತ ಹೇಳಿದ್ದಾರೆ. ಫೀ ಪಾವತಿಗೆ 14/8. ಸ್ಯಾಲ್ರಿ ಚೆನ್ನಾಗಿದೆ. ಸ್ಯಾಲ್ರಿ ಇಷ್ಟಿದೆ ನೋಡಿ, 54,175 ಅಂತಿದೆ. ನಿಯರ್ ಆಫ್ ನೋಡಿದರೆ 70,000 ಅಬೌವ್ ಸ್ಯಾಲ್ರಿ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಇವಾಗ HRA DA ಅವೆಲ್ಲ ನೋಡಿದ್ರಿ, ಇದು ಓನ್ಲಿ ಬೇಸಿಕ್ ಪೇ ಅದ. ಓಕೆ, ಮೂಲ ವೇತನ, ಅದರ ಜೊತೆಗೆ ತುಟ್ಟಿ ಭತ್ಯೆ ಆಗಿರ್ಬೋದು, ವೈದ್ಯಕೀಯ ಭತ್ಯೆ ಆಗಿರ್ಬೋದು. ಕ್ರೈಸ್ನಲ್ಲಿ ಇದು ಏನಿರುತ್ತೆ ಅಂದರೆ ಕ್ವಾರ್ಟರ್ಸ್ ಇರೋದ್ರಿಂದ HRA ಇರೋದಿಲ್ಲ. ಓಕೆ, ನಿಯರ್ ಆಫ್ 70,000ವರೆಗೆ ನಿಮಗೆ ಸ್ಯಾಲ್ರಿ ಬರ್ತದೆ ನೀವು ಬಂದು ಜಾಯಿನ್ ಆಗೋವರೆಗೂ. ಓಕೆ, ಇದಿದೆ ನೋಡಿ. ಸೆಮಿ ಗೌರ್ಮೆಂಟ್ದವ್ರಿಗೆ ಇಲ್ಲಿ NPS ಇರೋದಿಲ್ಲ, KGID ಇರೋದಿಲ್ಲ. ಇದು ಇಂಪಾರ್ಟೆಂಟ್. ಇವು ಎರಡೂ ಕೂಡ ಗೌರ್ಮೆಂಟ್ದವ್ರಿಗೆ ಮಾತ್ರ ಇರ್ತದೆ. ಯಾವುದು NPS ಮತ್ತು KGID. ಬಟ್ ಇವ್ರಿಗೆ ಇರೋದಿಲ್ಲ, ಬಿಕಾಸ್ ಇದೊಂದು ಅರೆ ಸರ್ಕಾರಿ. ಕ್ರೈಸ್ ಅಂತಕ್ಕಂಥದ್ದು ಸೆಮಿ ಗೌರ್ಮೆಂಟ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ KGID ಮತ್ತು NPS ಇರೋದಿಲ್ಲ. ಓಕೆನಾ, ಎಕ್ಸಾಮ್ ಶುಲ್ಕನೂ ಕೂಡ ಕಡಿಮೆನೇ ಇದೆ. GMs 750 ಇದೆ, SC ST ಅವರಿಗೆ 500 ಇದೆ, ವಿಶೇಷ ಚೇತನರಿಗೆ 250 ಇದೆ. ಇಲ್ಲಾಂದರೆ ಮೇ ಬಿ 1 ಅಥವಾ 2,000 ರೂಪಾಯಿ ಆದರೆ ಇವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಇಡ್ತಿದ್ರು. ನೆಕ್ಸ್ಟ್ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದರೆ ಆಫ್ಲೈನ್ OMR ಮಾದರಿ ಅಂತ ಇದೆ. ಓಕೆನಾ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ. ಸೊ ಟೋಟಲಿ 2 ಪೇಪರ್ ಇದ್ದಾವೆ. ಪೇಪರ್ 1 ಇದೆ 2 ಗಂಟೆ, ಗರಿಷ್ಠ ಸಮಯ 2 ಗಂಟೆ, 100 ಅಂಕಗಳು, 100 ಪ್ರಶ್ನೆ. ಸೆಕೆಂಡ್ ಪೇಪರಲ್ಲಿನೂ ಕೂಡ 2 ಗಂಟೆ, 100 ಅಂಕ, 100 ಪ್ರಶ್ನೆ. ಮೇಜರ್ ಇದು ಒಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇಟ್ಟಿದ್ದಾರೆ. ಮಿನಿಮಮ್ 35% ಅಂಕ ಗಳಿಸಲೇಬೇಕು ನೋಡಿ. ಇದು ಯಾವುದೇ ನೇಮಕಾತಿ ನಾವು ಹಿಂದೆ ಇರಲಿಲ್ಲ. ಎಷ್ಟೋ ಒಂದು ವಿಶೇಷವಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೂ ಬರ್ತಿತ್ತು. ಬಟ್ ಇವಾಗ 35 ಬರಲೇಬೇಕು ಅಂತ ಹೇಳಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸೋದು ಕಡ್ಡಾಯ. ಕನಿಷ್ಠ ಅಂಕ ಗಳಿಸದ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಅನರ್ಹ. ನೀವು 35% ತಗೋಲಿಲ್ಲ ಅಂದರೆ ಪೇಪರ್ 1ನಲ್ಲಿನೂ ಕೂಡ 35, ಪೇಪರ್ 2ದಲ್ಲಿ 35. ಓಕೆ, ಕನಿಷ್ಠ 35% ಅಂತ ಹೇಳಿದ್ದಾರೆ. ಸೊ ಇದು ಕನಿಷ್ಠ 35% ಅಂತಂದರೆ ಬೋತ್ ಪೇಪರ್ದಿಂದ ಅರ್ಥ ನನಗಾಗದ. ಯಾಕಂದರೆ ಪ್ರತಿ ಪೇಪರ್ ಅಂತ ಏನು ಇಲ್ಲಿ ಇಲ್ಲ. ಸೊ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಎರಡೂ ಸೇರಿ ಏನು ಮಾಡಬೇಕು, ಅಬೌವ್ 70 ತೆಗಿಬೇಕು. ಒಂದೊಂದು ಪೇಪರ್ಗೆ 35 ಅಂತಂದರೆ ಅಬೌವ್ 70. ಬಟ್ ಪ್ರತ್ಯೇಕ ಪತ್ರಿಕೆ ಅಂತ ಇದ್ದರೆ ಸಮಸ್ಯೆ ಆಗ್ತದೆ. ಸೊ ಅದರ ಬಗ್ಗೆ ಕ್ಲಾರಿಫೈ ಮಾಡ್ತಾರೆ, ನೋಡೋಣ. ಒಟ್ಟಾರೆ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಅಂದರೆ 70 ಅಂತಲೇ ಅದರ ಅರ್ಥ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಬಂತು ನೋಡಿ. ಓಕೆ, 0.25 ಏನು ಮಾಡ್ತಾ ಇದ್ದಾರೆ, ನೆಗೆಟಿವ್ ಮಾರ್ಕಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಅರ್ಥ ಮಾಡಿಕೊಂಡು ಪ್ರಿಪ್ರೇಷನನ್ನು ಮಾಡಿ. ಒಟ್ಟಾರೆ ಬಂತು, ಅದು ಒಂದು ವಿಶೇಷ ಅನಿಸಿತು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಇಲ್ಲ. ಬಟ್ ಇದೆ, ಯಾಕಂದರೆ ಫಸ್ಟ್ ಬಂದಿರತಕ್ಕಂಥದ್ದು TET ಮಾಡಿದ್ದಾರೆ. ಓಕೆನಾ, ಈಕ್ವಲೆಂಟ್ ಡಿಗ್ರಿಗಳನ್ನು ಹಿಂದಿ ಇಂಗ್ಲೀಷ್ದವ್ರಿಗೆ ತೆಗೆದಿದ್ದಾರೆ. ನೆಕ್ಸ್ಟು 35% ಕಂಪಲ್ಸರಿ ಮಾಡಿದ್ದಾರೆ. ಸೊ ಇಷ್ಟು ಏನಾಗಿದೆಪ್ಪ ಅಂದರೆ ಕ್ರೈಸ್ನ ನೇಮಕಾತಿಯಲ್ಲಿ ಇರ್ತಕ್ಕಂಥ ನಾನು ನೋಡಿರ್ತಕ್ಕಂಥ ಬದಲಾವಣೆಗಳಿತ್ತು. ಇನ್ನು ಮತ್ತೆ ನಾನು ಹೊಸ ಅಪ್ಡೇಟೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಗುಡ್ ಲಕ್, ಚೆನ್ನಾಗಿ ಓದ್ಕೊಡ್ರಿ. KA ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟ್ ಅಧಿಸೂಚನೆಯನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಬಾಯ್.